ನಾನಂತೂ ರೆಡಿಯಾಗಿ ಕಾಯ್ತಾ ಇದ್ದೀನಿ. ಇನ್ನು ಇವರಿಬ್ಬರು ರೆಡಿ ಆಗ್ತಾನೇ ಇದ್ದಾರೆ. ಅವಾಗಿಂದ 3 ಗಂಟೆಯಿಂದ ರೆಡಿ ಆಗ್ತೀವಿ ಅಂತ ಏನೋ ಒಂದು ಕೆಲಸ ಬೀಳ್ತಾನೆ ಇದೆ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ. ನಾವಿವತ್ತು ಗಣಪತಿ ದೇವಸ್ಥಾನಕ್ಕೆ ಹೋಗಬೇಕು, ಹಂಗೆ ರಾಘವೇಂದ್ರ ಮಠಕ್ಕೆ ಹೋಗಬೇಕು. ನಾನು ಯಾವಾಗಲೂ ವಾರ ಬೆಳಗ್ಗೆನೇ ಮುಗಿಸ್ಬಿಡ್ತೀನಿ ರಾಘವೇಂದ್ರ ಮಠನ. ಆದರೆ ಇವತ್ತು ಆಗ್ತಾಯಿಲ್ಲ, ಹೋಗ್ಲಿಕ್ಕಾಗಿಲ್ಲ. ನೋಡೋಣ, ಸಂಜೆ ಆದರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರಾ ವ್ಲಾಗ್ಸ್. ಇವತ್ತು ಗುರುವಾರ. ಗಣಪತಿಗಳೆಲ್ಲಮ್ಮ, ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಗಣಪತಿ ದೇವಸ್ಥಾನಕ್ಕೆ ಹೋಗಬೇಕು ಮತ್ತು ಹಾಗೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಬೇಕು. ಬೆಳಗ್ಗೆಯಿಂದ ಆಗ್ತಾನೇ ಇರಲಿಲ್ಲ, ತುಂಬ ಕೆಲಸ ಇರೋದ್ರಿಂದ ನಾನು ಬೆಳಗ್ಗೆನೇ ಹೋಗೋವಂಥದ್ದು ದೇವಸ್ಥಾನಕ್ಕೆ. ಇವತ್ತು ಸ್ವಲ್ಪ ಲೇಟ್ ಆಯಿತು. ಇನ್ನೂ ಇಷ್ಟೊತ್ತಲ್ಲಿ ಮಠದಲ್ಲಿ ತುಂಬ ರಶ್ ಇರುತ್ತೆ. ಏನಂದರೆ ಬೇಗ ಹೋದರೆ ಬೇಗ ಬರ್ಬೋದು. ಇಷ್ಟೊತ್ತಲ್ಲಿ ಸ್ವಲ್ಪ ಜಾಸ್ತಿ ಜನ, ಯಾಕಂದರೆ ಎಲ್ಲರೂ ಕೆಲಸ ಬಿಟ್ಟಿರುತ್ತೆ, ಎಲ್ಲರೂ ರಾಯರ ಭಕ್ತರು. ಇವತ್ತು ಗುರುವಾರ, ಮೊನ್ನೆ ಬೇರೆ ಅವರ ವದಂತಿ ಆಗಿದೆ, ಅಂದರೆ ಅವರು ಹುಟ್ಟುಹಬ್ಬ ಆಗಿದೆ. ಹಾಗಾಗಿ ಇವತ್ತು ಫುಲ್ಲು ರಶ್ ಇರುತ್ತೆ ಈ ಟೈಮಲ್ಲಿ. ನೋಡೋಣ, ಫಸ್ಟು ನಾವು ಗಣಪತಿ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿ ಪೂಜೆ ಇದೆ. ನಾನು ಹೇಳದ್ನಲ್ಲ ಏನು ಎತ್ತ ಅಂತ, ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ. ವೆಯ್ಟ್ ಮಾಡ್ತಾಯಿರಿ, ಮುಂದೆ ನಾನು ಹೇಳ್ತೀನಿ. ಇನ್ನು ಇಲ್ಲಿ ಒಂದು ಹೂನಾರ ತಂದಿದ್ದಾರೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಗುಲಾಬಿ ಹೂವಿನ ಹಾರ, ಮತ್ತು ಒಂದು 4 ನಿಂಬೆಹಣ್ಣ ತಂದಿದ್ದಾರೆ. 5 ನಿಂಬೆಹಣ್ಣ ತಂದಿದ್ದಾರೆ. ಮತ್ತು ಇದು ಬಾಳೆಹಣ್ಣು, ಇಲ್ಲಿ ಪೂಜೆ ಸಾಮಾನು. ನಾನು ಹೇಳಿದ್ನಲ್ಲ ಗಣಪತಿ ದೇವಸ್ಥಾನಕ್ಕೆ ಹೋಗ್ಬೇಕಂತ. ಸೊ ಎಲ್ಲ ದೇವಸ್ಥಾನಕ್ಕೆ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದೀವಿ. ಇವತ್ತು ಒಂದು ಒಳ್ಳೆ ದಿನ ಅಂತ ನಾವು ದೇವಸ್ಥಾನಕ್ಕೆ ಹೋಗ್ತಿರೋ ಅಂಥದ್ದು. ಅಪ್ಪ ಮಕ್ಕಳಿಬ್ರು ರೆಡಿ ಆಗ್ತಾನೇ ಇದ್ದಾರೆ. ನಾನು ವೆಯ್ಟ್ ಮಾಡ್ತಾನೇ ಇದ್ದೀನಿ. ಇನ್ನು ನಾವು ಹೊರಟ್ವಿ ಮನೆಯಿಂದ ಪೂಜೆ ಮಾಡಿಸೋಣ ಅಂತ. ಪಕ್ಕದಲ್ಲೇ ಒಂದು ಗಣಪತಿ ಮತ್ತು ಮುನೀಶ್ವರ ದೇವಸ್ಥಾನ ಇರೋಂಥದ್ದು ಸ್ವಲ್ಪ ಹತ್ರದಲ್ಲೇ ಇದೆ. ಅಲ್ಲಿ ನಾವು ಯಾವಾಗಲೂ ಅಲ್ಲೇ ಹೋಗೋದು ಪೂಜೆ ಮಾಡಿಸ್ಬೇಕು ಅಂತ ಅಂದರೆ. ಹಾಗಾಗಿ ರಮೇಶ್ ಒಂದು 5 ನಿಮಿಷ ಬರ್ತೀನಿ ತಡೆಯಮ್ಮ ಅಂತ ಅವರು ಒಂದು ಕಡೆ ಹೋದರು. ಮಗನಿಗೇನೋ ಕೆಲಸ ಇತ್ತು ಅಂತ ಅವನು ಒಂದು ಕಡೆ ಹೋದ. ನಾನು ಅಲ್ಲಿ ಹೋಗಿಬಿಟ್ಟು ಪೂಜೆ ಸಾಮಾನೆಲ್ಲ ಜೋಡಿಸ್ಕೊಂಡು ತಟ್ಟೆ ಕೊಟ್ಟರು ಅವರು ಪುರೋಹಿತರು, ಅಲ್ಲ ಇಟ್ಕೊಳ್ಳಮ್ಮ ಅಂತ. ಅದಕ್ಕೆಲ್ಲ ಇಟ್ಬಿಟ್ಟು ನಾನು ಒಂದು 5 ನಿಮಿಷ ವೆಯ್ಟ್ ಮಾಡಿ ಸರ್ ಬರ್ತಾರೆ ಅಂತ ಹೇಳಿದೆ. ಅವರು ಸಮಾಧಾನದಿಂದ ಆಯ್ತಮ್ಮ ಬರಲಿ, ನನಗೂ ಸ್ವಲ್ಪ ಬೇರೆಯವರಿದ್ದಾರೆ ಮಾತಾಡಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನನಗೆ ಸ್ವೀಟ್ ಬೇಕಾಗಿತ್ತು. ಪಕ್ಕದಲ್ಲೇ ಒಂದು ಬೇಕ್ರಿನೂ ಇತ್ತು. ಲಕ್ಕಿಲಿ ಅದು ಪಕ್ಕದಲ್ಲೇ ಇರೋದ್ರಿಂದ ಅಲ್ಲಿ ಹೋಗಿ ಸ್ವೀಟ್ನ ತೊಗೊಂಡು ಬಂದೆ. ಒಂದು ಬರ್ಫಿ, ಹಾಲ್ಕೋವಾ ಬರ್ಫಿನೋ ಮತ್ತು ಇನ್ನೊಂದು ಯಾವುದೋ ಬರ್ಫಿ ಇತ್ತು. ಅದನ್ನೊಂದು 1/4 kg ಸ್ವೀಟ್ನ ತೊಗೊಂಡು ನಾನು ಅಲ್ಲಿಂದ ಹೊರಟೆ. ಇನ್ನು ದೇವಸ್ಥಾನದ ಹತ್ರ ಬರೋ ಅಷ್ಟೊತ್ತಿಗೆ ಏನಪ್ಪ ಇದು ಜಟ್ಕಾ ಗಾಡಿ ತೊಗೊಂಬಿಟ್ರಾ ಪೂಜೆ ಮಾಡ್ಸೋಕ್ಕೆ ಇವರು ಅಂತ ನೀವು ಅನ್ಕೋತಾ ಇದ್ದೀರಲ್ಲ. ಜಟ್ಕಾ ಗಾಡಿ ಅಂದ್ಕೊಂಡ್ರ? ಅಲ್ಲ, ಅವರಪ್ಪ ಕಾರ್ನ ತರೋಕ್ಕೆ ಅಂತ ಹೋಗಿದ್ರು. ಇದು ನನ್ನ ಮಗ ತೊಗೊಂಡ್ರೋ ಅಂತ ಕಾರು ಮೊದಲನೇ ಬಾರಿಗೆ. ಇನ್ನು ಅವನು ಶ್ರೀಕೃಷ್ಣನ ಭಕ್ತ ಆಗಿರೋದ್ರಿಂದ ಅಲ್ಲಿಗೊಂದು ಶ್ರೀಕೃಷ್ಣನ ಮೂರ್ತಿ ಮತ್ತು ಒಂದು ಗಣಪತಿಯನ್ನು ಇಟ್ಟಿರೋಂಥದ್ದು. ಪೂಜಾರಿ ಅವರು ಎಲ್ಲ ಕಡೆ ಅರಿಶಿನ ಕುಂಕುಮ ಹಾಕಿ ಮತ್ತು ಹೋಮ ಎಲ್ಲ ಬರೆದು ಎಲ್ಲ ಮಾಡ್ತಾಯಿದ್ರು. ಅದು ಚೆನ್ನಾಗಿ ಮಾಡ್ಕೊಳ್ತಾರೆ. ನಾವು ಯಾವಾಗಲೂ ಕಾರ್ ತೊಗೊಂಡಾಗ ಇಲ್ಲೇ ಬಂದು ಪೂಜೆ ಮಾಡಿಸೋ ಅಂಥದ್ದು. ಇನ್ನು ಇವ್ರನ್ನ ನೋಡಿ, ಪಾಪ ಆ ಪೂಜಾರಪ್ಪ ಅವ್ರನ್ನ ಪೂಜೆಗೆ ಕರೆದುಬಿಟ್ಟು ಅವ್ರನ್ನಾಗ ಒಂದು ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ. ಅವ್ರು ಸುಮ್ಮನೆ ಸೈಡಲ್ಲಿ ನಿಂತಿದ್ದಾರೆ, ಇವರೇ ಎಲ್ಲ ಮಾಡಬೇಕು ಅಂತಿದ್ದಾರೆ. ಅವ್ರಿಗೇನು ಗೊತ್ತಾ, ನನ್ನ ಮಗನ ಕಾರು ಚೆನ್ನಾಗಿರಬೇಕು, ಚೆನ್ನಾಗಿ ಹಾಕಬೇಕು, ಒಂಚೂರು ಆ ಕಡೆ ಈ ಕಡೆ ಆಗಬಾರ್ದು. ಆ ಮುತ್ರೋಜಿ ಇದೆಯಲ್ಲ ಮಗಂದು ಅಂತ ಒಂದು ವಿಷಯ ಬಂದುಬಿಟ್ರೆ ಸಾಕು, ಅಲ್ಲಿ ಅವರು ಎಷ್ಟು ಎಫರ್ಟ್ ಇರುತ್ತೋ ಅಷ್ಟೂ ಹಾಕ್ಬಿಡ್ತಾರೆ. ಒಂದು ಚೂರು ಆ ಕಡೆ ಆ
ಪೂಜಾರಪ್ಪ ಅಂತೂ ಪಾಪ ತಲೆ ಕೆರ್ಕೊತಾ ಇದ್ರು. ಇವ್ರು ದಾರ ಹುಡ್ಕೋದು ಅದನ್ನು ಏನ್ರಿ ಹುಡುಕ್ತಾ ಇದ್ದೀರಾ, ಬನ್ನಿರಿ ನಾನು ಕೊಡ್ತೀನಿ ಅಂತೇಳಿ ಅವ್ರಿಗೂ ಪಾಪ ಸುಮಾರು 1/2 ಅವರ್ ವೆಯ್ಟ್ ಮಾಡಿಸ್ಬಿಟ್ಟಿದ್ದಾರೆ. ಅವ್ರು ಏನೂ ಬೇಜಾರಂತೂ ಮಾಡ್ಕೊಳ್ಳಿಲ್ಲ. ಇನ್ನು ನನ್ನ ಮಗ ಕೃಷ್ಣನ ಭಕ್ತ, ಹಾಗಾಗಿ ಅಲ್ಲೊಂದು ಕೃಷ್ಣನ ಮೂರ್ತಿ ಮತ್ತು ಒಂದು ವಿಘ್ನೇಶ್ವರನ ನಾವು ಇಟ್ಟಿರೋಂಥದ್ದು. ಫಸ್ಟು ಪೂಜೆ ಮಾಡಿಸೋ ದಿನ ಇರಲಿ ಅದು ಅಂತ. ಇನ್ನು ಏನಕ್ಕೆ ಗುರುವಾರನೇ ಅಂದರೆ, ಗುರುವಾರ ರಾಯರ ವಾರ, ತುಂಬ ಒಳ್ಳೆಯ ವಾರ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರೋ ಅಂಥದ್ದೇ. ನನ್ನ ಮಗ ರಾಯರ ಭಕ್ತ, ಅವನು ವಾರ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತಾನೆ. ಇದು ಏನು ಅಲ್ಲಿ ಭಜನೆ ಕೇಳೋಕ್ಕಾಗಿರ್ಬೋದು, ಪ್ರವಚನ ಆಗಿರ್ಬೋದು, ಪ್ರತಿಯೊಂದೂ ಅವನು ವಾರ ಕಂಪಲ್ಸರಿ ಕೇಳಿಕೊಂಡು ಹೋಗಿ ಅವನಿಗೆ ರಾಯರ ಮೇಲಿರೋ ಭಕ್ತಿ ಶ್ರದ್ಧೆ ನೋಡಿ ನಮಗೆ ಭಾಳ ಖುಷಿ ಆಗುತ್ತೆ. ಅದೊಂಥರ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು ನಮಗೆ. ಪೂಜೆನೂ ಮುಗೀತು. ಅವನು ಒಂದು ರೌಂಡು ಕಾರ್ನ ತೊಗೊಂಡು ಬಂದ. ಅಷ್ಟೊತ್ತಿಗೆ ಪುರೋಹಿತರು ಒಳಗಡೆ ಬನ್ನಿ, ನಾನು ನಿಮಗೆ ಅರ್ಚನೆ ಎಲ್ಲ ಮಾಡಿಸಿ ಪೂಜೆ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ಆ ರಾಶಿ ನಕ್ಷತ್ರ ಹೆಸ್ರು ಬಲ ಎಲ್ಲನೂ ಕೇಳಿಕೊಂಡು ತುಂಬ ಅಚ್ಚುಕಟ್ಟಾಗಿ ನಮಗೆ ಪೂಜೆ ಮಾಡಿಕೊಟ್ರು. ಇನ್ನು ನನ್ನ ಮಗನೂ ಅಷ್ಟೇ, ಅವ್ರಿಗೆ ಕಾಣಿಕೆಯನ್ನು ಕೊಟ್ಟು ಪೂಜೆ ಮಾಡಿದ್ದಕ್ಕೆ ದಕ್ಷಿಣೆ ಅಂತಾರಲ್ಲ ಅದನ್ನು ಕೊಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತೊಗೊಂಡ. ಮತ್ತು ನಾವು ಕೂಡ ಅದನ್ನು ಫಾಲೋ ಮಾಡ್ತೀವಿ. ನಾನು ತೊಗೊಂಡೆ. ದೇವರಲ್ಲಿ ಕೇಳ್ಕೊಳ್ಳೋದೊಂದೇ, ಮಕ್ಕಳು ಗಾಡೀಲಿ ಓಡಾಡುವಾಗ ಚೆನ್ನಾಗಿಟ್ಟಿರಪ್ಪ ಅಂತ. ಮತ್ತು ನಾನು ಅವನಿಗೆ ಸ್ವೀಟ್ನ ತಿನ್ನಿಸ್ದೆ, ಮತ್ತು ಅವರಪ್ಪನೂ ತಿನ್ನಿಸಿದ್ರು. ಅವ್ರ ಅಪ್ಪನ ಕಣ್ಣಲ್ಲಿ ಏನೋ ಒಂಥರ ಖುಷಿ, ನಂಗೆ ನೋಡ್ಲಿಕ್ಕೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ, ನನ್ನ ಮಗ ಈ ವಯಸ್ಸಲ್ಲಿ ಕಾರ್ ತೊಗೊಂಡ ಅನ್ನೋದನ್ನ ಅವ್ರಿಗೆ ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಹೆಂಗೆ ತೊಗೊಂಡ ಏನು ಅಂತ. ಅವ್ರ ಅಪ್ಪನಿಗೆ ನಮಸ್ಕಾರ ಮಾಡ್ಕೊಂಡ. ಬಟ್ ಅವ್ರಿಗೆ ಅದು ಇಷ್ಟನೇ ಆಗಲ್ಲ, ಯಾಕೆಂದರೆ ಅವರು ಅವನ್ನ ಫ್ರೆಂಡ್ ಥರ ನೋಡ್ತಾರೆ. ಅವರಿಬ್ಬರು ಇರೋ ಅಂಥದ್ದು ಹಾಗೆ ಸ್ವಲ್ಪ ತುಂಬ ಅವರಿಬ್ಬರೇ ಅಟ್ಯಾಚ್ಮೆಂಟು. ನನ್ನ ಹತ್ರ ಅಷ್ಟೊಂದು ಅಟ್ಯಾಚ್ಮೆಂಟ್ ಇಲ್ಲ. ಅವ್ರ ಅಪ್ಪ ಅಂದರೆ ಪ್ರತಿಯೊಂದೂ ಹೇಳ್ಕೊತಾನೆ. ಇನ್ನು ಪೂಜೆನೂ ಅಷ್ಟೇ, ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಾಯಿತು. ಅವರಪ್ಪ ಇಷ್ಟು ಗಾಡಿ ಪೂಜೆ ಮಾಡಿಸಿದ್ದಾರೆ ನಾನು ನೋಡಿದ್ದೀನಿ. ಆದರೆ ಈ ಗಾಡಿ ಪೂಜೆ ಮಾಡಿಸುವಾಗ ಅವ್ರ ಮನಸ್ಸಲ್ಲಿರೋದು ಭಾವನೆಗಳೇ ಬೇರೆ, ಆ ದೇವ್ರ ಹತ್ರ ಕೇಳ್ಕೊಡ್ತಿದ್ದ ಭಕ್ತಿನೇ ಬೇರೆ. ನನ್ನ ಮಗನ ಗಾಡಿ ಅನ್ನೋದು ಒಂದು ಇತ್ತಲ್ಲ, ಆ ಸೆಂಟಿಮೆಂಟು ತುಂಬ ಚೆನ್ನಾಗಿ ಇನ್ನು ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ನಾನು ಅವನ ವಯಸ್ಸಲ್ಲಿ ಆಡದೇ ಇರೋ ಆಟ ಇಲ್ಲ, ಸರಿಯಾಗಿ ಓದಲಿಲ್ಲ. ಆದರೆ ಅವನ ವಯಸ್ಸಲ್ಲಿ ನಾನು ಎಷ್ಟು ದುಡ್ಡನ್ನ ಖರ್ಚು ಮಾಡ್ತಾಯಿದ್ದೆ. ಬಟ್ ನನ್ನ ಮಗ ನನ್ನ ಥರ ಆಗಲಿಲ್ಲ, ಬುದ್ಧಿವಂತ, ಪ್ರತಿಯೊಂದನ್ನು ಉಳಿಸ್ಕೊಂಡು ಹೋಗ್ತಾನೆ ಅನ್ನೋ ಒಂದು ನಂಬಿಕೆ ಅವ್ರಿಗೆ. ಇನ್ನು ನನ್ನ ಮಾತಲ್ಲೇ ಅರ್ಥ ಆಗ್ತಾಯಿದೆ ಅನಿಸುತ್ತೆ ನಮ್ಮ ಮನಸ್ಸಿನ ಭಾವನೆಗಳು. ಯಾವ ತಂದೆ ತಾಯಿಗೂ ಅಷ್ಟೇ ಅಲ್ವಾ, ಮಕ್ಕಳು ಚೆನ್ನಾಗಿದ್ದರೆ, ಅವ್ರು ಖುಷಿಯಾಗಿದ್ದರೆ ನಾವು ಖುಷಿಯಾಗಿರ್ತೀವಿ. ಎಲ್ಲರಿಗೂ ಅದೇ ಒಂದು ಕನಸಾಗಿರುತ್ತೆ, ಅದು ಒಂದು ಸಮಾಧಾನ. ಅವನು ಕಾರೆಲ್ಲ ಓಡಿಸ್ಕೊಂಡೋಗಿ ಒಂದು ರೌಂಡು ಮನೆಗೆ ಹೋದ. ನಾವು ಕಾಫಿ ಕುಡಿಯೋಣ ಅಂತ ಹೋಟ್ಲು ಕಡೆ ಹೊರಟ್ವಿ. ಹೇಳಿದ್ನಲ್ಲ, ಏನೋ ಒಂಥರ ತುಂಬ ಖುಷಿ ಅನ್ನಿಸ್ತು. ಇನ್ನು ನಾನೊಂದು ಸಾಂಗ್ ಹಾಕಿದ್ದೆ, ರೀಲ್ಸ್ ಅಪ್ಲೋಡ್ ಮಾಡಿದೆ, ಕಾರ್ ಪೂಜೆ ಮಾಡೋಂಥದ್ದು. ಅದಕ್ಕೆ ಯಾರೆಲ್ಲ ಕಂಗ್ರ್ಯಾಟ್ಸ್ ಅಂತ ವಿಶ್ ಮಾಡಿದ್ರು ಅವ್ರಿಗೆಲ್ಲರೂ ಪೂರ್ವಕ ಧನ್ಯವಾದಗಳು. ನಾವಿವಾಗ ರಾಘವೇಂದ್ರ ಮಠಕ್ಕೆ ಹೋಗ್ತಾ ಇದ್ದೀವಿ. ತುಂಬ ದಿನ ಹೋಗೋಕ್ಕೆ ಆಗ್ತಿರಲಿಲ್ಲ. ಆ್ಯಕ್ಚುಲಿ ನಾನು ಬೆಳಗ್ಗೆ ಹೊರಟೋಗ್ಬಿಡ್ತೀನಿ, ಆದರೆ ಟೈಮ್ ಆಗಿರಲಿಲ್ಲ ಅಂತ ಇವಾಗ ಕಾರ್ ಪೂಜೆ ಎಲ್ಲ ಆಯಿತು. ಹಾಗಾಗಿ ಈಗ ಹೊರಟಿದ್ದೀವಿ, ನೋಡೋಣ ಹೆಂಗಿರುತ್ತೆ ಅಂತ. ಎಲ್ಲರಿಗೂ ರಾಯರ ಆಶೀರ್ವಾದ ಸಿಗಲಿ. ಇನ್ನು ನಾವು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋದ್ವಿ. ಅಲ್ಲಿ ಮಹಾಮಂಗಳಾರತಿ ಟೈಮ್ ಆಗಿತ್ತು.
ಇನ್ನೂ ಸ್ವಲ್ಪ ಜನ ಅಂತ ರಶ್ ಇರಲಿಲ್ಲ, ಆಮೇಲೆ ರಶ್ ಆಗೋಂಥದ್ದು. ಅಲ್ಲಿ ಪ್ರವಚನ ಕೂಡ ನಡೀತಾ ಇತ್ತು. ನಾವು ಅಲ್ಲಿ ದರ್ಶನ ಮುಗಿಸ್ಕೊಂಡು ಇನ್ನೊಂದೇನೆಂದರೆ ಕಾರ್ಗೆ ಅಕ್ಷತೆ ಹಾಕಬೇಕು ಅಂತ ಇತ್ತು ನಮ್ಮ ಮನಸ್ಸಲ್ಲಿ. ಫಸ್ಟು ರಾಯರ ಆಶೀರ್ವಾದ ತೊಗೋಬೇಕು ಅಂತೇಳಿ ಅಲ್ಲಿ ಮಂತ್ರಾಕ್ಷತೆನ ಈಸ್ಕೊಂಡು ಅಲ್ಲಿಂದ ಅದನ್ನು ಕಾರಲ್ಲಿ ಇಡಬೇಕು ಅಂತ ಹೇಳಿ ಪಕ್ಕದಲ್ಲೇ ಇರೋ ಒಂದು ಶಿವನ ಟೆಂಪಲ್ಲು ಮತ್ತು ಸಾಯಿಬಾಬಾ ಟೆಂಪಲ್ ಇತ್ತು, ಅಲ್ಲೋಗಿದ್ವಿ. ಇನ್ನು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ. ಬಾಯ್ ಬಾಯ್.